ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮ ಬಗ್ಗೆ ಅವ್ರು ಏನು ಯೋಚಿಸ್ತಾ ಇರಬಹುದು. ಜೆಂಟಲ್ನೆಸ್ ಬರ್ತಾ ಇದೆ, ಇಲ್ಲೊಂದು ಗ್ರೇಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಪ್ಯೂರಿಟಿ, ವಾವ್. ಇಲ್ಲಿ ಬ್ಯೂಟಿ. ನೀವೊಂದು ಸುಂದರ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಹಾಗೆ ಸ್ಟೈಲಿಶ್ ಆಗಿದ್ದೀರಾ ಅಂತಲೂ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಇನ್ನೇನಿದೆ ನೋಡೋಣ. ನೀವೊಂದು ಜೆಂಟಲ್ ಗ್ರೇಸ್ಫುಲ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಮನ್ಸು ಬಿಚ್ಚಿ ಮಾತಾಡ್ತೀರಾ, ಯಾವುದನ್ನು ಏನೋ ಹೈಡ್ ಮಾಡ್ಕೊಳ್ಳಲ್ಲ. ಹಾಗೆ ನೀವು ಇನ್ನೋಸೆಂಟ್ ಅಂತ ಅನಿಸುತ್ತೆ ಅವ್ರಿಗೆ. ನಿಮ್ಮ ಬಗ್ಗೆ ಒಬ್ಬರೇ ಇದ್ದಾಗ ಕೂತು ಯೋಚನೆ ಮಾಡೋದಿದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಏನೋ ಸಂತೋಷ ಆಗುತ್ತೆ. ಮನಸ್ಸಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡೋ ಥರ ಫೀಲ್ ಆಗುತ್ತೆ ಅವ್ರಿಗೆ. ಏನೋ ಸುಂದರ ಅನುಭವ ಆಗುತ್ತೆ. ಆದರೆ ನೀವು ಅಂದ್ಕೊಂಡ ಹಾಗೆ ಈ ಕನೆಕ್ಷನ್ ಸ್ಟ್ರೇಟ್ ಲೈನಲ್ಲಿ ನಡೀತಾ ಇಲ್ಲ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ನಿಮ್ಮ ಬಗ್ಗೆ ಒಳ್ಳೆ ಆಲೋಚನೆಗಳಿದೆ, ಆದರೆ ಏನೂ ಹೇಳ್ಕೊತಾ ಇಲ್ಲ. ಆದಷ್ಟು ಆಗಾಗ ನಿಮ್ಮಿಂದ ಸೈಲೆಂಟಾಗಿರ್ತಾರೆ. ಇವರೊಂದು ಕಡಿಮೆ ಮಾತಾಡೋ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಎಂಪರರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ನೈಟ್ ಆಫ್ ವ್ಯಾಂಡ್ಸ್, 3 ಆಫ್ ಸಾರ್ಡ್ಸ್, ಇಲ್ಲೊಂದು 6 ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್. ಇಲ್ಲಿ ಟವರ್ ಕಾರ್ಡ್ ಬರ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮನ್ನು ನೋಡಿದಾಗ ಎಷ್ಟು ಸಂತೋಷ ಅಂತ ಅನಿಸುತ್ತೋ, ಅವ್ರ ಮನಸ್ಸಲ್ಲಿ ಏನೋ ಕಹಿ ನೆನಪುಗಳಿದೆ. ಯಾವುದೋ ಹಿಂದಿನ ರಿಲೇಷನ್ಶಿಪ್ನಿಂದ ಈಗ ತಾನೇ ಆಚೆ ಬಂದಿರೋ ಹಾಗಿದೆ. ಆದರೆ ಕಹಿ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಈ ಮಧ್ಯದಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದಾರೆ, ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಆದರೆ ಯಾಕೋ ಹಿಂದಿನದನ್ನು ಮರೆಯೋಕ್ಕಾಗ್ತಾ ಇಲ್ಲ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಮೇಷರಾಶಿ ಪ್ರಾಮಿನೆಂಟಾಗಿ ಬರ್ತಾ ಇದೆ. ಇವರೊಂದು ಒಳ್ಳೆ ಜಾಬಲ್ಲಿರುವಂಥ ವ್ಯಕ್ತಿ ಹಾಗನ್ನಿಸುತ್ತೆ. ಭೂಮಿಯಂಥ ಮನಸ್ಸು, ಆದರೆ ಎಲ್ಲ ತನ್ನ ಭಾವನೆಗಳನ್ನ ಒಳಗೇ ಇದೆ. ಮನಸ್ಸು ಒಡೆದಿದೆ. ಆ ಫೀಲಿಂಗ್ಸ್ನ ಯಾರ ಹತ್ರನೂ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆಗಾಗ ಆ ನೆನಪುಗಳು ಬರುತ್ತೆ. ಒಂದು ಕಾಲದಲ್ಲಿ ಸಂತೋಷವಾಗಿದ್ದಂಥ ರಿಲೇಷನ್ಶಿಪ್ ಈ ದಿವಸ ಮುರಿದಿದೆ. ಅದರಿಂದ ಮನಸ್ಸಿಗೆ ಬೇಜಾರಿದೆ, ಮನಸ್ಸು ಒಡೆದಿದೆ. ನಿಮ್ಮ ಮೇಲೆ ಇಮೋಷ್ನಲ್ ಫೀಲಿಂಗ್ಸ್ ಇದೆ, ಆದರೆ ಅದನ್ನು ಹೇಗೆ ಹೇಳ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡೋಕ್ಕೆ ಮನಸ್ಸು ಗಟ್ಟಿಯಾಗಿದೆ ಹಾಗೆ ತೋರಿಸ್ಕೊಂಡ್ರು ಈ ವ್ಯಕ್ತಿನಲ್ಲಿ ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಆಗಾಗ ಹೆಚ್ಚು ನಿಮ್ಮಿಂದ ಸೈಲೆಂಟ್ ಆಗಿರೋದಿದೆ. ಆದರೆ ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ, ಹಾಗೆ ನಿಮ್ಮ ಮೇಲೆ ಕ್ಯೂರಿಯಾಸಿಟಿನೂ ಇದೆ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ನಿಮ್ಮ ಮನಸ್ಸು ಹೇಗಿದೆ? 8 ಆಫ್ ಕಪ್ಸ್, ಮ್ಯಾಜಿಷಿಯನ್, 3 ಆಫ್ ಕಪ್ಸ್, ಮತ್ತೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ. 10 ಆಫ್ ಸಾರ್ಡ್ಸ್ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್. ಹಾಗೆ ನೋಡಿದಾಗ ನಿಮ್ಮಿಬ್ಬರ ಮಧ್ಯೆ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಿಮಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಏನೋ ಕಟ್ ಹಾಕ್ದಂಥ ಪರಿಸ್ಥಿತಿ ಇದೆ. ಅವರ ಹಿಂದಿನ ರಿಲೇಷನ್ಶಿಪ್ ಮುರಿದಿದೆ ಅನ್ನೋದು ನಿಮಗೂ ಗೊತ್ತಿದೆ. ನೀವು ಆ ವ್ಯಕ್ತಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ, ಆದರೆ ನಿಮ್ಮ ಮನಸ್ಸಲ್ಲಿ ಅನುಮಾನಗಳಿದೆ ಇಲ್ಲಿ. ಮತ್ತು ಆ ಹಿಂದಿನ ವ್ಯಕ್ತಿ ಜೊತೆ ಅವರು ಫ್ರೆಂಡ್ಶಿಪ್ ಮಾಡ್ಕೋತಾರಾ, ನನ್ನ ಮೇಲೆ ನಿಜವಾದ ಭಾವನೆ ಇದೆಯಾ, ಹಾಗೆಲ್ಲ ನಿಮ್ಗೆ ಏನೇನೋ ಅನುಮಾನಗಳು ಆಗಾಗ ಬರ್ತಾ ಇರುತ್ತೆ. ಆದ್ರೂ ದೇವ್ರನ್ನ ಬೇಡ್ಕೊಳ್ಳೋದಿದೆ. ಇಲ್ಲಿ ನಿಮ್ಮ ಹಿಂದಿನ ಜೀವನನೂ ಅಷ್ಟೊಂದು ಸರಿಯಾಗಿಲ್ಲ ಅನ್ನೋದೂ ಇದೆ. ಯಾವುದೋ ವಿಷಯದಲ್ಲಿ ಮೋಸ ಹೋಗಿದ್ದೀರಾ, ಆದರೆ ಈ ವ್ಯಕ್ತಿ ಪರಿಚಯ ಆದಾಗಿಂದ ಏನೋ ಅಟ್ರ್ಯಾಕ್ಷನ್ ಇದೆ ನಿಮಗೆ. ಇಬ್ಬರಲ್ಲೂ ಆಗಾಗ ಇಲ್ಲಿ ಅನುಮಾನಗಳು ಬರೋದ್ರಿಂದ ಇಬ್ಬರು ದೂರ ಆಗ್ತೀರಾ, ಕೆಲವು ಕಾಲ ಸೈಲೆಂಟ್ ಆಗಿರ್ತೀರಾ. ನೀವು ನಿಮ್ಮ ಸೈಡ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀರಾ.
ಯಾಕೆಂದರೆ ಈ ವ್ಯಕ್ತಿನ ಬಿಡೋಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಈಗೀಗ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೀವೊಂದು ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ, ಹಾಗೆ ಪ್ಯೂರ್ ಹಾರ್ಟೆಡ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಆದ್ರೂ ಯಾಕೋ ಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಮುಂದೆ ಇದು ಏನಾಗುತ್ತೆ? ಒಬ್ರೊಬ್ಬರ ಸಮಸ್ಯೆಗಳೂ ಒಂದೊಂದು ಥರ ಇರುತ್ತೆ. ವಾಕಿಂಗ್ ಅವೇ ಬರ್ತಾ ಇದೆ. ವುಮನ್ ಹೋಲ್ಡಿಂಗ್ ಎ ಕಾಯಿನ್, ಇಲ್ಲಿ ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ನೋಡಿ, ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್, ಇಲ್ಲಿ ದಿ ಥಿಂಕಿಂಗ್ ವುಮನ್, ಇಲ್ಲಿ ಜರ್ನಿ. ನೀವು ಪ್ರಯಾಣ ಮಾಡ್ತಾ ಇರೋ ದೋಣಿ ಸುಗಮವಾಗಿ ಸಾಗುತ್ತೆ ಅನ್ನೋದು ಬರ್ತಾ ಇದೆ. ಅಲ್ಲಿ ಹ್ಯಾಪಿನೆಸ್ ಇದೆ, ಬೆಳಕಿದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ನಂಬರ್ 2 and 4 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಎಷ್ಟೋ ಸರಿ ಈ ಕನೆಕ್ಷನಿಂದ ಆಚೆ ಹೋಗಬೇಕು ಅಂತ ಅನ್ಕೋತೀರಾ ನೀವು, ಆದರೆ ಇಲ್ಲಿ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ ಕೆಲವರು ಅನ್ನೋದಿದೆ. ದಿನ ಭೇಟಿ ಆಗ್ತೀರಾ, ನೀವು 100% ಆ ವ್ಯಕ್ತಿಗೆ ಮನಸ್ಸು ಕೊಟ್ಟಿದ್ದೀರಾ ಅನ್ನೋದಿದೆ. ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಆದರೆ ಯಾಕೋ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಇಲ್ಲಿಬ್ಬರಲ್ಲೂ ಓವರ್ ಥಿಂಕಿಂಗ್ ಇದೆ, ಅದೇ ಕಾರಣದಿಂದ ಇದು ಮುಂದುವರಿತಾ ಇಲ್ಲ ಅನ್ನೋದಿದೆ. ಯೂನಿವರ್ಸ್ ನಿಮ್ಗೆ ಏನು ಅಡ್ವೈಸ್ ಕೊಡ್ತಾ ಇದೆ ಅಂದಾಗ, ಜೀವನದಲ್ಲಿ ಕೆಲವು ಸರಿ ಡಿಸಿಷನ್ಗಳನ್ನ ತಗೊಳ್ಳೋದು ಕಷ್ಟ ಆಗುತ್ತೆ, ಆದರೆ ಅದಕ್ಕೆ ಕಾಲಾವಕಾಶ ಕೊಡಬೇಕಾಗತ್ತೆ. ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಆತರ ಪಟ್ಟಾಗ ಮುರಿದು ಹೋಗೋ ಸಂಭವ ಜಾಸ್ತಿ ಇರುತ್ತೆ. ಹಾಗಿರೋದ್ರಿಂದ ಸಮಾಧಾನವಾಗಿರಿ, ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಫೈನಲ್ ಮೆಸೇಜ್ ನೋಡೋಣ. ಒಂದೇ ಒಂದು ಅಬಂಡೆನ್ಸ್ ಅನ್ನೋದು ಬರ್ತಾ ಇದೆ, ರೊಮ್ಯಾನ್ಸ್ ಅನ್ನೋದಿದೆ. ಮುಂದೆ ಈ ಕನೆಕ್ಷನಲ್ಲಿ ರೊಮ್ಯಾನ್ಸ್ ಇದೆ. ಕೆಲವರು ಇಲ್ಲಿ ಮದುವೆ ಮಾಡ್ಕೋತೀರಾ ಅನ್ನೋದು ಇದೆ. ಹಾಗೆ ಇಲ್ಲೊಂದು ಅಬಂಡೆನ್ಸ್ ಬರ್ತಾ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಹ್ಯಾಪಿನೆಸ್, ಲಾಟ್ ಆಫ್ ಇಮೋಷನ್ಸ್. ಇಬ್ಬರೂ ಕನೆಕ್ಟ್ ಆಗಿದ್ದೀರಾ, ಆದರೆ ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ನಿಮ್ಮನ್ನು ಅವರು ಒಳ್ಳೆ ವ್ಯಕ್ತಿ ಹಾಗೆ ಅಂದ್ಕೊಂಡಿದ್ದಾರೆ. ಈ ದಿನ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವೊಂದು ಒಳ್ಳೆ ಅಟ್ರಾಕ್ಟಿವ್ ವ್ಯಕ್ತಿ ಹಾಗೆ ಅಂದ್ಕೊಂಡಿದ್ದಾರೆ. ಮುಂದೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಓವರ್ ಥಿಂಕಿಂಗ್ ಬಿಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.